ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಹೆಸರು ಈಗಾಗಲೇ ಗೊತ್ತಾಗಿದೆ, ಕಮಲಾಬಾಯಿ ಅಂತ. ಏನಪ್ಪ ಇವತ್ತು ವಿಶೇಷ ಅಂದರೆ, ನಮ್ಮ ಪಕ್ಕದೂರಲ್ಲಿ ಇಮ್ಮಡಳ್ಳಿಯಲ್ಲಿ ಜಾತ್ರೆ ನಡೀತಾ ಇದೆ. ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾವೆಲ್ಲರೂ ಹೋಗ್ತಾ ಇದ್ದೀರಿ ನೋಡಿ. ನಮ್ಮ ತಾಯಿ, ನಮ್ಮ ತಂದೆ, ನನ್ನ ಮಗ, ನನ್ನ ಮಗಳು, ನಮ್ಮ ಅಕ್ಕ, ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರ ಅಮ್ಮ, ಇವರು ಎಲ್ಲರೂ ಸೇರಿ ಈಗ ಹೋಗ್ತಾ ಇದ್ದೀರಿ. ಬನ್ನಿ ಹೋಗೋಣ. ಟೈಮ್ ಈಗ 6:30. ಈಗ ಸಾಯಂಕಾಲ ಆಗಿದೆ. ಮಧ್ಯಾಹ್ನ ಬಿಸಿಲಲ್ಲಿ ಯಾರು ಹೋಗೋರು ಅಂತ ಈಗ ಹೋಗ್ತಾ ಇದ್ದೀರಿ. ತೇರು ಎಳಿತಾರಂತೆ ಈಗ. ಸಂಜೆ ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಬಿಸಿಲು ಎಲ್ಲ ಇರುತ್ತಲ್ವಾ, ಆದ್ದರಿಂದ ನಾವು ಇವಾಗ ಹೋಗ್ತಾ ಇದ್ದೀರಿ ನೋಡಿ. ಈಗ ನಾವು ಎಲ್ಲರೂ ಸೇರಿ ಹೊರಗಡೆ ಹೋಗ್ತಾ ಇದ್ದೀರಿ. ಇಲ್ಲಿಂದ ನಮ್ಮ ಮನೆಯಿಂದ ಇಲ್ಲಿ 2 ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು. ಫಸ್ಟು ಎಂಟ್ರೆನ್ಸಲ್ಲೇ ಗಣೇಶ ಅದು ಕಲರ್ ಸೆಟ್ಟಿಂಗ್ ಮಾಡಿದರು, ಆಮೇಲೆ ಫ್ಲವರ್ ಕಲರ್ ಸೆಟ್ಟಿಂಗ್ ಮಾಡಿದರು. ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಎರಡೂ ಕಡೆಯೂ ಶಾಪಿಂಗು ಎಲ್ಲ ಇಟ್ಟಿದ್ದಾರೆ. ಜಾತ್ರೆ ಅಂದಮೇಲೆ ಇದ್ದೇ ಇರುತ್ತಲ್ವ. ಆಲ್ಮೋಸ್ಟ್ ಇದು ಸುಮಾರು ವರ್ಷಗಳಿಂದ ಜಾತ್ರೆ ನಡೀತಾನೇ ಇದೆ. ತುಂಬ ಫೇಮಸ್ಸು, ನೋಡೋಕ್ಕೂ 2 ಕಣ್ಣು ಸಾಲದು ಆ ರೀತಿ ಚೆನ್ನಾಗಿ ಮಾಡ್ತಾರೆ. ನೈಟೆಲ್ಲ ಜಾತ್ರೆಯಲ್ಲಿ ರಾತ್ರಿ ಆರ್ಕೆಸ್ಟ್ರಾ ಇರುತ್ತೆ, ಮತ್ತು ಸಾಂಗ್ಸು, ಡ್ಯಾನ್ಸು ಎಲ್ಲನೂ ನೋಡ್ಬೋದು. ಈ ಸರಿ ಏನೋ ಕರಗ ಇಟ್ಟಿದ್ರಂತೆ. ನಾವು ಮಗು ಇದ್ದಿದ್ದ ಕಾರಣ ನಾವು ನೋಡೋಕ್ಕಾಗಲಿಲ್ಲ. ಅದರಿಂದ ಸ್ವಲ್ಪ ಬೇಗ 6:30ಗೆ ಬಂದು ಮತ್ತೆ 9:30ಗೆಲ್ಲ ಮನೆಗೆ ಹೋಗ್ಬಿಟ್ರಿ ನಾವು. ಮಕ್ಕಳು ಮಲಗಬೇಕಲ್ವ, ತುಂಬ ಮಿಡ್ ನೈಟಲ್ಲಿದ್ದರೆ ಮತ್ತು ಸ್ಕೂಲೆಲ್ಲ ಇರುತ್ತೆ ನನ್ನ ಮಗನಿಗೆ ಅಂತ ನಾವು ಹೋಗೋಕ್ಕಾಗಲಿಲ್ಲ. ಈಗ ನೋಡಿಕೊಂಡು ರೈಟ್ ಸೈಡಲ್ಲಿ ಚಿಕ್ಕದು ದೇವಸ್ಥಾನ ಇದೆ, ಇದು ಕೂಡ ನೋಡಿಕೊಂಡು ಹಂಗೆ ರೈಟ್ ಸೈಡಲ್ಲಿ ನಾವು ಯಾವ ಥರ ಬೇಕೋ ಆ ರೀತಿ ಎಲ್ಲನೂ ಕಾಸು ಬೇಕಲ್ವ ಏನು ಈಸ್ಕೊಳಕ್ಕೂ. ನೋಡಿ, ವೆಂಕಟೇಶ್ವರದು ತುಂಬ ಚೆನ್ನಾಗಿ ಕಲರ್ ಸೆಟ್ಟಿಂಗ್ ಮಾಡಿದರು. ಫುಲ್ ಟ್ರಾಫಿಕ್ ಜಾಮ್ ಅಂದರೆ ಜಾಮು. ಅದು ಕೂಡ ನಾನು ಹಿಡ್ದಿದ್ದೀನಿ. ನನ್ನ ಮಗಳು ಟಯರ್ಡಾಗಿ ಮಲಗಿಬಿಟ್ಟಿದ್ದಾಳೆ ನೋಡಿ. ಈ ರೀತಿ ಬೋರ್ಡ್ ಹಾಕಿದ್ದಾರೆ, ಕರಗ ಇದೆಯಂತೆ, ನಾವು ಇರೋಕ್ಕಾಗಲಿಲ್ಲ. ಈಗ ತೇರು ಎಳೆಯೋ ಕಾರ್ಯಕ್ರಮ, ಆದ್ದರಿಂದ ಇಲ್ಲೂ ವಿಡಿಯೋ ಹಿಡಿತಾ ಇದ್ದೀನಿ ನೋಡಿ.
ತೇರು ಎಳ್ದಿದ್ದೆಲ್ಲ ಆಯ್ತಲ್ಲ, ನೋಡಿದ್ರಲ್ವ ನೀವು ಕೂಡ. ದೇವಸ್ಥಾನ ಒಳಗಡೆ ಎಲ್ಲ ಹೋಗಿ ಬಂದು ಈಗ ವಾಪಸ್ಸು ಊಟದ ಹತ್ರ ಹೋಗ್ತಾಯಿದ್ದೀರಿ. ಅಲ್ಲಿ ಚೌಟ್ರಿಯಲ್ಲಿ ಊಟ ಬಡಿಸ್ತಾರೆ, ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ಮತ್ತು ಇಲ್ಲಿ ಏನೋ ಸೌಂಡ್ ಬಂತು, ಆದ್ದರಿಂದ ಇದು ನೋಡಿಕೊಂಡು ಹಂಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಇಲ್ಲೇ ನಿಂತಿದ್ದೀರಿ ಸೈಡಲ್ಲಿ. ಕಾಲಿಡೋಕ್ಕೆ ಜಾಗ ಇರಲಿಲ್ಲ, ಆದರೂ ಇಲ್ಲಿ ಸೈಡಲ್ಲಿ ನಿಂತ್ಕೊಂಡು ನೋಡಿಕೊಂಡು ಮ್ಯೂಸಿಕ್ ಎಲ್ಲ ಇದು ಕತ್ತಿಯೆಲ್ಲ ಇಟ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಇದೆಲ್ಲ ನೋಡಿಕೊಂಡು ಆನಂತರ ನಾವು ಮನೆಗೆ ನಡ್ಕೊಂಡೇ ವಾಪಸ್ಸು ಮನೆಗೆ ಬಂದಿದ್ದೀರಿ. ಇದೆಲ್ಲ ನೋಡೋದಕ್ಕೆ ವರ್ಷಕ್ಕೊಂದ್ಸರಿ ಅಲ್ವಾ, ಆದ್ದರಿಂದ ನನ್ನ ಮಗನೂ ನೋಡೋಕ್ಕೆ ಬರೋಣ ಅಂತ ಇದ್ದ. ಆದ್ದರಿಂದ ಬಾರೋ ಹೋಗಿ ಬರೋಣ ಅಂದ್ಬಿಟ್ಟು ಅವನಿಗೂ ಕರ್ಕೊಂಡು ಈಗ ಇದೆಲ್ಲ ನೋಡಿಕೊಂಡು ಇಲ್ಲಿ ಆಟ ಆಡೋದೆಲ್ಲ ಸ್ವಲ್ಪ ಪ್ಲೇಸ್ ಕಮ್ಮಿ, ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ. ಆದ್ದರಿಂದ ಇನ್ನೊಂದು ದೇವಸ್ಥಾನ ಇತ್ತು ಇಲ್ಲಿ ಪಕ್ಕದಲ್ಲೇ, ಆ ದೇವಸ್ಥಾನ ಒಳಗಡೆ ಹೋಗಿ ಮತ್ತು ನಾವು ಹೊರಗಡೆ ಹಂಗೆ ನೋಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಮನೆಗೆ ಬಂದಿದ್ರಿ. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ವಿ ಫ್ರೆಂಡ್ಸ್. ಇಷ್ಟೊತ್ತಾಯಿತು ಮನೆಗೆ ಬರೋಷ್ಟರಲ್ಲಿ. ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟರು, ತಿಂದ್ಬಿಟ್ಟು ಮನೆಗೆ ಬರೋಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ತುಂಬಾ ಚೆನ್ನಾಗಿತ್ತು. ಫುಲ್ಲು ಟ್ರಾಫಿಕ್ಕು, ಜನ ಎಲ್ಲ. 2 ಕಿಲೋಮೀಟ್ರು ನಮ್ಮ ಮನೆಯಿಂದ ಅಲ್ಲಿ ನಡ್ಕೊಂಡೋಗಿ ನಡ್ಕೊಂಬಂದಿದ್ದೀರಿ. ಆಟೋ ಇದೆ, ಆದರೆ ಇವತ್ತು ಹೋಗೋಕ್ಕಾಗಲ್ಲ ಆಟೋದಲ್ಲಿ, ಅದಕ್ಕೆ ನಡ್ಕೊಂಡೇ ಬಂದುಬಿಟ್ರಿ ನಾವು. ನಮ್ಮ ಅಜ್ಜಿ ಇದೆ ಫಸ್ಟ್ ಟೈಮು ಕರ್ಕೊಂಡೋಗಿದ್ವಿ. ಅವರು ತುಂಬ ಖುಷಿಪಟ್ಟರು. ಸ್ವಲ್ಪ ನಿಧಾನ ನಡೀತಾರೆ, ವಯಸ್ಸಾಗ್ಬಿಟ್ಟಿದೆ ಅಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.